ಈ ದಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ಎಲ್ಲ ಮುಖಂಡರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಅಣ್ಣಂದಿರೇ, ಈಗಾಗಲೇ ಇಡೀ ರಾಜ್ಯಾದ್ಯಂತ ಇವತ್ತು JDS ಘಟಕಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಅಂದ್ರೆ, ಇಲ್ಲಿಗೆ 3 ದಿವಸದ ಹಿಂದಗಡೆ ಕುಮಾರಸ್ವಾಮಿ ಅವರು ಯಾವುದೇ ಒಂದು ತನಿಖೆ ನಡೀಬೇಕಾದ್ರೆ ಕಾನೂನು ರೀತಿಯಲ್ಲಿ ಚೌಕಟ್ಟಿನಲ್ಲಿ ನಡೀಬೇಕು, ಅದಕ್ಕೆ ಯಾರೇ ಆದ್ರೂ ನ್ಯಾಯಸಮ್ಮತದ ಒಂದು ವ್ಯಕ್ತಿ ಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ತನಿಖೆ ಮಾಡ್ತಿರೋ ಅಧಿಕಾರಿ ಮೇಲೆ ಸುಮಾರು 5 ರಿಂದ 10 FIR ಆಗಿದ್ದಾವೆ. ಇಂಥ ಅಧಿಕಾರಿಯನ್ನ ಇಟ್ಕೊಂಡು ನೀವೆಷ್ಟು ಮಟ್ಟಿಗೆ ತನಿಖೆ ಮಾಡ್ತೀರಾ ಅಂತ ಆ ಅಧಿಕಾರಿ ಮೇಲೆ ಆರೋಪ ಮಾಡಿದ ತಕ್ಷಣ ಆ ಅಧಿಕಾರಿ ಒಬ್ಬ IAS ಅಧಿಕಾರಿಯಾದಂತ ಅಧಿಕಾರಿ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಅನ್ಯಾಯ ಆಗಿದ್ದ ರೀತಿಯಲ್ಲಿ ಅವ್ರ ಪರಿಹಾರ ಕಂಡ್ಕೋಬಹುದಾಯಿತು. ಆದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಈ ರಾಜ್ಯದ 2 ಸಾರಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಅನೇಕ ಜನಪರ ಕಾರ್ಯಗಳನ್ನ ಮಾಡಿದಂತ, ಅದು ನಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಹಕ್ಕಿದೆ. ಯಾವುದೇ ಒಬ್ಬ ಜನಪ್ರತಿನಿಧಿಗೆ ಈ ರಾಜ್ಯದಲ್ಲಿ ಎಲ್ಲೇ ಅವ್ಯವಹಾರ ನಡೆದ್ರು ಅದ್ರ ಬಗ್ಗೆ ಮಾತಾಡೋ ನೈತಿಕತೆ ಹಕ್ಕಿದೆ. ಅದನ್ನು ಹಂಗೆಳೆದು ಒಬ್ಬ ಅಧಿಕಾರಿಯಾಗಿ ಸರ್ಕಾರದ ಕೈಗೊಂಬೆಯಾಗಿ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಈ ರೀತಿ ಯಾವುದೋ ಒಂದು ರೀತಿಗೆ ಕೆಟ್ಟ ಪದ ಉಪಯೋಗಿಸಿ ಮಾತಾಡಿರೋದು ತುಂಬಾ ಈ ನಾಡಿನ ಜನತೆಗೆ ಅವಮಾನ ಮಾಡಿದಂಗೆ. ಇದು ಯಾರಿಗೂ ತಪ್ಪಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಕಾಂಗ್ರೆಸ್ನವ್ರಿಗೂ ಶಾಶ್ವತ ಅಲ್ಲ, BJP ಅವ್ರಿಗೂ ಇಲ್ಲ, ನಮ್ಮ ಪಕ್ಷದವ್ರಿಗೂ ಶಾಶ್ವತ ಅಲ್ಲ. ಅದೇ ರೀತಿ ನಾಳೆ ಒಂದಿನ ಇದು ಸಿದ್ದರಾಮಯ್ಯ ಅವ್ರಿಗೆ, ನಾಳೆ ಇವತ್ತು ಕುಮಾರಸ್ವಾಮಿ ನಂದಿರೋರು ನಾಳೆ ಮುಖ್ಯಮಂತ್ರಿ ಅವ್ರು ಅಂತಾರೆ, ನಾಳೆ ಪ್ರಧಾನಮಂತ್ರಿ ಅವ್ರು ಅಂತಾರೆ. ಆದ ಕಾರಣ ದಯಮಾಡಿ ನಮ್ಮ ತಹಶೀಲ್ದಾರ್ ಮುಖೇನ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಈ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಬೇಕು. ಮತ್ತೆ ಈ ರಾಜ್ಯದಿಂದ ಅವ್ರಿಗೆ ಯಾವ ಕೇಡ ಇದೆ ಆ ಕೇಡ ವರ್ಗಾವಣೆ ಮಾಡಬೇಕು ಅಂತ ನಾವೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಇವತ್ತು ಅಪಾದನೆ ಹೊತ್ಕೊಂಡಿದ್ದಾರೆ. ಇದೇ ಮುಖ್ಯಮಂತ್ರಿ ಅವರು ಅಧಿಕಾರದಲ್ಲಿದ್ದಂತಹ ನಮ್ಮ ST ನಿಗಮದ ಅವ್ಯವಹಾರದಂತ ನಾಗೇಶ್ ಅವರ ರಾಜೀನಾಮೆ ಅಂತ ಹೇಳಿದ್ದಾರೆ. ಜಾರ್ಜ್ ಅವರು ಅಧಿಕಾರದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಅಧಿಕಾರದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಇಂಥ ಅನೇಕ ಉದಾಹರಣೆಗಳು ಇವತ್ತು ನಮ್ ಕಣ್ಮುಂದಿದ್ದಾವೆ. ಈ ರಾಜಕಾರಣದಲ್ಲಿ ಇಂಥ ಬರ್ತಾ ಇರೋ ಆಪಾದನೆ ಬಂದಾಗ ಯಾರು ಸಹ ಮುಂದುವರಿಯಕ್ಕೆ ಅರ್ಹತೆ ಇರೋದಿಲ್ಲ. ಈ ಕಾರಣದಿಂದ ಈ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ನಾವು ನ್ಯಾಯದಿಂದ ನಾನು ಅಪರಾಧ ಮಾಡಿಲ್ಲ, ಅಪರಾಧ ಮುಕ್ತವಾಗಿ ಬರ್ತೀನಿ ಅಂತ ಒಂದು ದೃಢ ಸಂಕಲ್ಪ ಮಾಡಿ ಇವತ್ತು ರಾಜೀನಾಮೆ ಕೊಡ್ಬೇಕು ಅಂತ ನಾನು ಸಹ ನಿಮ್ಮೆಲ್ಲರ ಮುಖಾಂತರ ನಾವು ಒತ್ತಾಯ ಮಾಡಿ ತಹಶೀಲ್ದಾರ್ಗೆ ಇವತ್ತು ನಮ್ಮ ಪಕ್ಷದ ಎಲ್ಲಾ ಮುಖಂಡರು ಸೇರಿ ಮೆಮೊರಾಂಡಮ್ ಕೊಡಲಿದ್ದೇವೆ. ನನಗೆ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ಸಾರ್ವಜನಿಕ ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವರ ವಿರುದ್ಧವಾಗಿ ನಮ್ಮ ತಾಲೂಕು ಘಟಕದಿಂದ ಮತ್ತು ನಮ್ಮ ಎಲ್ಲ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ನನಗೆ ಮೊದಲನೇದಾಗಿ ಉದ್ಭವ ಆಗಿರ್ತಕ್ಕಂಥದ್ದು ಒಳ್ಳೆಯ ಒಂದು ಪ್ರಶ್ನೆ. ಇದನ್ನ ಮಾಧ್ಯಮದವರು ಅತಿ ವಿಶೇಷವಾಗಿ ಗಮನ ಹರಿಸಬೇಕಾಗ್ತದೆ. ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜೀವನವನ್ನ ಮಾಡ್ತಾ ಇದ್ದೇವೋ ಅಥವಾ ಡಿಕ್ಟೇಟರ್ಶಿಪ್ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಜೀವನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ನಾವು ಕೇಳಬೇಕಾಗ್ತದೆ. ಕಾರಣ, ಸಾರ್ವಜನಿಕ ಕುರ್ಚಿಯ ಮೇಲೆ ಕುಳಿತಿರ್ತಕ್ಕಂಥ ADGP ಚಂದ್ರಶೇಖರ್ ಅವರು ಅವ್ರ ಅಪ್ಪನ ಕುರ್ಚಿಯಲ್ಲ, ಅದು ಅವ್ರ ಅಪ್ಪನ ಸ್ವಂತ ದುಡ್ಡಿನಲ್ಲಿ ಕುಳಿತಿರ್ತಕ್ಕಂಥ ಕುರ್ಚಿಯಲ್ಲ. 60 ವರ್ಷ ಆದ್ಮೇಲೆ ಅವನು ಸಹ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ. ಎಷ್ಟು ದುರಹಂಕಾರದಿಂದ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧ ಹಂದಿಯ ರೀತಿಯಲ್ಲಿ ಹಂದಿಗೆ ಹೋಲಿಕೆ ಮಾಡ್ತಕ್ಕಂಥ ದುರಹಂಕಾರ ಇದೆ ಅಂದ್ರೆ, ನಾವು ಏನಿವತ್ತು ನ್ಯಾಯಾಲಯದ ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇದ್ದೇವೆ. ನ್ಯಾಯಾಲಯ ಒಂದು ಆದೇಶವನ್ನ ಮಾಡ್ತದೆ, ಮುಖ್ಯಮಂತ್ರಿಯವರ ವಿರುದ್ಧ ಒಂದು FIR ಅನ್ನು ಹಾಕ್ರೆ ಅಂತಂದ್ರೆ ಲೋಕಾಯುಕ್ತ SB ಅವರು 1 ದಿನ,
ದೇಶದ ಈ ರಾಜ್ಯದಲ್ಲೇ ಕಾಣೆನೇ ಆಗೋಗ್ಬಿಟ್ರು. ಕಾರಣ ಏನು ಅಂದ್ರೆ ಆ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸರ್ಕಾರ ಏನು ನಿರ್ದೇಶನವನ್ನು ಕೊಡ್ತದೋ ಅದರ ರೀತಿಯಲ್ಲಿ ನಾನು FIR ಹಾಕ್ಬೇಕೆ, ಅವರನ್ನು ರಕ್ಷಣೆ ಮಾಡಬೇಕೆ ಅಂತಕ್ಕಂಥ ಉದಾಸೀನತೆಯನ್ನ ಪ್ರದರ್ಶನ ಮಾಡಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿರ್ತಕ್ಕಂಥ ಅಧಿಕಾರವನ್ನ ನಿರ್ದಿಷ್ಟವಾಗಿ ತೋರಿಸ್ತದೆ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.